ಜೀವಿತವಾಗಿರಬೇಕು. ಕೇವಲ ನಮ್ದು ಭಾನುವಾರ ಮಾತ್ರವೇ ಯೇಸು ಸ್ವಾಮಿ ಒಟ್ಟಿಗೆ ಇರುವಂತ ಜೀವಿತವೇ ಅಲ್ಲ, ಪ್ರತಿ ದಿನವೂ ಕೂಡ ಆತನೊಂದಿಗೆ ಇರುವಂತ ಆ ಅನುಭವ ಜೀವಿತ ನಮ್ಮದಾಗಿ ಇರಬೇಕೆಂಬುದಾಗಿ ದೇವರು ಆಶೆ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದುವಾಗ 4ನೇ ಅಧ್ಯಾಯದಲ್ಲಿ 38ರಿಂದ ಹೋಗುವಾಗ ಆದಿ ಸಂಘವು ಏನಾಗಿತ್ತಂದ್ರೆ, ಆ ಸಮಯದಲ್ಲಿ ಸಭೆ ಇರಲಿಲ್ಲ, ಚದುರಿಸಲ್ಪಟ್ಟಿದ್ದರು, ಕಷ್ಟಗಳು ಬಂದವು, ಸಭೆಗೆ ದೇವರ ಮಕ್ಕಳಿಗೆ ಶೋಧನೆಗಳು ಬಂದವು. ಆ ಸಮಯದಲ್ಲಿ ಅವರು ಏನು ಮಾಡಿದ್ರು, ಕಷ್ಟ ಬಂದಿದೆ ಅಂದ್ರೆ ಎಲ್ಲ ಹೋಗಿ ಬಚ್ಚಿಟ್ಟುಕೊಂಡಿಲ್ಲ, ರಹಸ್ಯವಾಗಿ ಬದುಕಲಿಲ್ಲ. ದೇವರ ಮಕ್ಕಳು ಅವ್ರು ಏನು ಮಾಡಿದ್ರು ಅಂದ್ರೆ, ಮನೆಯಲ್ಲಿ ಸೇರಿ ಏನ್ ಮಾಡ್ತಿದ್ರು, ಪ್ರತಿ ದಿನ ವಾಕ್ಯವನ್ನ ಓದಿಕೊಳ್ಳುತ್ತಾ, ಧ್ಯಾನ ಮಾಡುತ್ತಾ, ರೊಟ್ಟಿ ಮುರಿಯುತ್ತಾ ಅವ್ರೇನು ಆಗಿದ್ರಂತೆ, ನಿರತರಾಗಿದ್ದರು. ಪ್ರಾರ್ಥನೆಯಲ್ಲಿ ಏನಾಗಿದ್ರು, ನಿರತರಾಗಿದ್ದಾರೆ. ದೇವರ ಮಕ್ಕಳು ಇವತ್ತು ನಮಗೆ ಕಷ್ಟ ಬಂದ್ರೆ, ಬಾಧೆಗಳು ಬಂದ್ರೆ, ಸಭೆಗೆ ಬರದ ಹಾಗೆ, ಪ್ರಾರ್ಥನೆ ಇಲ್ಲದ ಹಾಗೆ ನಾವು ಅನೇಕ ಸಲ ನಮ್ಮ ಕೆಲಸಕ್ಕೆ ಬಹಳ ಒತ್ತು ಕೊಡ್ತೇವೆ. ಯಾಕೆ ಗೊತ್ತಾ, ನಾನು ಕೆಲಸ ಮಾಡಬೇಕು, ಸಾಲ ತೀರಿಸಬೇಕು, ಅದು ಮಾಡಬೇಕು, ಇದು ಮಾಡಬೇಕಾದಂತ ಆಲೋಚನೆ ಉಳ್ಳವರಾಗಿ ಇರ್ತೇವೆ ಹೊರತು ಪ್ರಾರ್ಥನೆಯಲ್ಲಿರಬೇಕು. ಸ್ವಲ್ಪ ಸಮಯ ದೇವರೊಟ್ಟಿಗೆ ಕಳಬೇಕು. ದೇವರು ನನ್ನ ಸಹಾಯ, ನನ್ನ ಕಷ್ಟ ಎಲ್ಲವನ್ನು ನೀಗಿಸಿ ನನಗೆ ಸಹಾಯ ಮಾಡುತ್ತಾನೆ ಅನ್ನುವಂತ ಒಂದು ಆಲೋಚನೆ ನಮ್ಮೆಲ್ಲರಿಗೂ ಕೂಡ ಒಂದು ವೇಳೆ ಕಮ್ಮಿ ಇದೆಯೇನೋ. ದೇವರ ಮಕ್ಕಳೇ, ಅನೇಕ ಸಲ ನಮ್ಮ ಸೌಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಡೀತಾ ಇದ್ದೀವೇನೋ. ಆದ್ರೆ ದೇವರ ಮಕ್ಕಳೇ, ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರ ವಾಕ್ಯ ಹೇಳುವಂತದಾಗಿದೆ. ದೇವರ ನಂಬಿಗಸ್ತನಾಗಿದ್ದಾನೆ. ಯಾಕೆ ನಮ್ಮನ್ನು ಕರೆದಿದ್ದಾನಂದ್ರೆ, ತನ್ನ ಅನ್ಯೋನ್ಯತೆಯಲ್ಲಿರಬೇಕಂತ ಕರೆದಿದ್ದಾನೆ. ಆತನ ಅನ್ಯೋನ್ಯತೆ ಕೇವಲ ಭಾನುವಾರ ಒಂದೇ ನಾವು ಬಂದು ವಾಕ್ಯ, ಹಾಡು, ಸ್ತುತಿ, ಆರಾಧನೆ ಕೊಡುವಂಥದ್ದು ಮಾಡುವಂಥದ್ದಲ್ಲ. ಪ್ರತಿದಿನವೂ ಕೂಡ ದೇವರೊಟ್ಟಿಗೆ ನಮ್ಮ ಜೀವಿತವು ಇರುವಂಥದ್ದು. ಅದು ಬಹಳ ಸಂತೋಷಕರವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ, ಹೌದಾ ಇಲ್ಲ? ಇವತ್ತು ನಾವು ಬಂದಿದ್ದೇವೆ, ಸಂತೋಷ. ಇವತ್ತು ವಾಕ್ಯವನ್ನು ಕೇಳಿದ್ದೇವೆ, ಸಂತೋಷ. ದೇವರ ಮಕ್ಕಳ ಪ್ರತಿದಿನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಪ್ರತಿಯೊಬ್ಬೊಬ್ಬರ ಆ ವೈಯಕ್ತಿಕ ಜೀವನದಲ್ಲಿ ದೇವರೊಟ್ಟಿಗೆ ನಡೆಯುವಂಥದ್ದು, ಜೀವಿಸುವಂಥದ್ದು ಅದೆಷ್ಟು ಭಾಗ್ಯಕರ ಅಂದ್ರೆ ಅಷ್ಟು ಭಾಗ್ಯಕರವಾಗಿರುತ್ತದೆ. ಅದಕ್ಕಾಗಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ವಿಮೋಚನ ಕಾಂಡದಲ್ಲಿ ನಾವು ನೋಡುವಾಗ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ 33ನೇ ಅಧ್ಯಾಯ 10ರಿಂದ ಓದುವಾಗ ಮೋಶೆ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ದೇವರಿಗೆ ಹೇಳ್ತಾ ಇದ್ದಾನೆ. ಅವರ ಪರಿಸ್ಥಿತಿ ಅವರನ್ನ ನೋಡಿ ದೇವರು, ನೀವು ನನಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ, ನನ್ನ ಮಾತನ್ನು ನೀವು ಕೇಳಿಲ್ಲ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಎಂಬುದಾಗಿ ದೇವರು ಹೇಳಿದಾಗ ಮೋಶೆ ಪ್ರಾರ್ಥನೆ ಮಾಡಿದನು, ದೇವರೇ, ನಾವು ಈ ಅರಣ್ಯದಲ್ಲಿ ನೀನಿಲ್ಲದೆ ನಾವು ಹೇಗೆ ಪ್ರಯಾಣ ಮಾಡುವುದು? ದೇವ, ನೀನು ಬಂದ್ರೇನೆ ನಾವು ಇಲ್ಲಿಂದ ಹೋಗ್ತೀವಿ ಅನ್ನುವಂಥದ್ದು ಅಲ್ಲಿ ಪ್ರಾರ್ಥನೆಯನ್ನು ದೇವರ ಹತ್ರ ಮಾತಾಡುವಂಥದ್ದನ್ನ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 33ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಾಕ್ಯವರೆಗೆ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ. ಮೋಶೆ ದೇವರಿಗೆ ಹೇಳ್ತಾ ಇದ್ದಾನೆ, ದೇವರೇ, ನೀನು ಬಂದು ನಮ್ಮೊಟ್ಟಿಗಿದ್ರೇನೆ ಮಾತ್ರನೇ ಇಲ್ಲಿಂದ ನಾವೇನು ಮಾಡ್ತೇವೆ, ಕಾಲಿಡುತ್ತೇವೆ. ಇಲ್ಲಿದೆ ಹೋದ್ರೆ ನಾವೇನು ಮಾಡಲ್ಲ, ಇಲ್ಲಿಂದ ಕದಲುವುದಿಲ್ಲ ದೇವರೇ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಮ್ಮ ಪ್ರತಿದಿನದ ಜೀವಿತದಲ್ಲಿ ಕೂಡ ಪ್ರತಿದಿನ ದೇವರೊಟ್ಟಿಗೆ ನಮ್ಮ ದಿನವೂ ಪ್ರಾರಂಭವಾಗಬೇಕು. ದೇವರ ಜೊತೆಯಲ್ಲಿ ನಾವು ನಡೆಯಬೇಕಾಗಿದೆ. ದೇವರೊಟ್ಟಿಗೆ ಪ್ರತಿದಿನವೂ ಕೂಡ ಪ್ರಾರ್ಥನೆಯೊಂದಿಗೆ, ವಾಕ್ಯದೊಂದಿಗೆ ನಮ್ಮ ದಿನವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಅನೇಕ ಸಲ ವಾಕ್ಯವಿಲ್ಲ, ಪ್ರಾರ್ಥನೆ ಇಲ್ಲ, ನಾವು ನಡೀತೇವೆ, ಹೋಗ್ತೇವೆ, ಬರ್ತೇವೆ, ಆದರೆ ನಮ್ಮ ಸ್ಥಿತಿಗತಿಗಳು ಯಾವುದರಲ್ಲೂ ಕೂಡ ಬದಲಾವಣೆ ಇರಲ್ಲ. ಒಂದು ಸಲ ಇವತ್ತು ನಾವು ತೀರ್ಮಾನ ಮಾಡೋಣ. ಏನು ತೀರ್ಮಾನ ಅಂದ್ರೆ, ದೇವರ ಕಾರ್ಯವನ್ನು ನೋಡಬೇಕು. ದೇವರು ನಮ್ಮ ಜೀವಿತದಲ್ಲಿ ಬದಲಾವಣೆ ತರಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಮೊದಲನೇದಾಗಿ ದೇವರೊಂದಿಗೆ ನಿನ್ನ ದಿನವನ್ನು ಪ್ರಾರಂಭ ಮಾಡು. ದೇವರ ವಾಕ್ಯದೊಂದಿಗೆ ನಿನ್ನ ದಿನವನ್ನು ಪ್ರಾರಂಭ ಮಾಡು. ದೇವರ ಮಕ್ಕಳು, ನಿನ್ನ ಕೆಲಸವು 6 ಗಂಟೆಗಿದ್ರೆ ಅದಕ್ಕಿಂತ ಮುಂಚೆ 5 ಗಂಟೆಗೆ ಎದ್ದು ನಿನ್ನ ಪ್ರಾರ್ಥನೆ, ವಾಕ್ಯದ ಧ್ಯಾನವಾಗಿದ್ರೆ ಅದು ನಮಗೆ ಆಶೀರ್ವಾದವಾಗಿರುವಂತದ್ದಾಗಿದೆ. ದೇವರ ಮಕ್ಕಳೇ, ಈ ರೀತಿಯಾಗಿ ನಾವು ಜೀವಿತವನ್ನೇನು ಮಾಡ್ಬೇಕಂದ್ರೆ ಪ್ರಯಾಣ ನಡೆಸುವಂತವರಾಗಿರಬೇಕು. ಅದಕ್ಕಾಗಿ 1ನೇ ಯೋಹಾನ ಬರೆದಂತ ಪತ್ರಿಕೆಯಲ್ಲಿ ಓದುವಾಗ 1ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಬರೆಯಲ್ಪಟ್ಟಿದೆ. ಭಕ್ತನಾದಂತ ಯೋಹಾನನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಿಮಗಿರುವ ಅನ್ಯೋನ್ಯತೆಯಲ್ಲಿ
ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇನೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು. ಹಲ್ಲೆಲೂಯಾ. ಅನ್ಯೋನ್ಯತೆಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ಅದು ಎಂಥ ಅನ್ಯೋನ್ಯತೆ ಅಂದ್ರೆ ಅದು ತಂದೆಯ ಅನ್ಯೋನ್ಯತೆ, ಮಗನ ಅನ್ಯೋನ್ಯತೆ ಆಗಿದೆ. ದೇವರ ಮಕ್ಕಳೇ, ಇವತ್ತು ಆ ಪವಿತ್ರಾತ್ಮ ಅನ್ಯೋನ್ಯತೆ, ತ್ರಿಯೇಕ ದೇವರ ಅನ್ಯೋನ್ಯತೆ ನಮಗೆ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರಾಗಿದ್ದಾನೆ. ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಆತ್ಮ ಸ್ವರೂಪನಾಗಿ ನಮ್ಮೊಟ್ಟಿಗೆ ಇದ್ದಾನೆ. ಆತನು ನಮ್ಮ ಹೃದಯದಲ್ಲಿ ವಾಸ ಮಾಡುವನಾಗಿದ್ದಾನೆ. ದೇವರು ಮಕ್ಕಳೇ, ತ್ರಿಯೇಕ ದೇವರ ಸಹವಾಸ ಅನ್ಯೋನ್ಯತೆ ನಮಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಕರ್ತನ ಅನ್ಯೋನ್ಯತೆಯಲ್ಲಿ ನಾವಿರಬೇಕು. ಭಾನುವಾರ ಇದು ದೇವರ ದಿನ. ಪ್ರತಿ ಭಾನುವಾರ ಆರಾಧನೆ ಮಾಡಬೇಕು, ಸ್ತುತಿಸಬೇಕು, ಒಳ್ಳೆಯದು. ಆದರೆ ಪ್ರತಿದಿನವೂ ಕೂಡ ದೇವರ ಜೊತೆಯಲ್ಲಿ ನಡೆಯೋಣ. ಆತನ ಸನ್ನಿಧಿ ನಮಗಿರಬೇಕಾಗಿದೆ. ಆತನ ಅನ್ಯೋನ್ಯತೆ ನಮಗಿದ್ರೆ, ಸಂಪರ್ಕ ಇದ್ರೆ ನಮಗೆ ಒಳ್ಳೆಯದು. ದೇವರ ಮಕ್ಕಳ ಅನೋಕನು ಆತನು 365 ವರ್ಷ ಬದುಕಿದನು. 300 ವರ್ಷ ದೇವರೊಂದಿಗೆ ಏನು ಮಾಡಿದ, ನಡೆದನೆಂಬುದಾಗಿ ನೋಡುತ್ತೇವೆ. ದೇವರ ಮಕ್ಕಳ ದೇವರು ಆದಾಮು ಅವರ ಜೊತೆಯಲ್ಲಿ ಪ್ರತಿ ದಿನವೂ ಕೂಡ ನಡೆದಾಡಿದನೆಂಬುದಾಗಿ ನೋಡುತ್ತೇವೆ. ಇವತ್ತು ನಿನ್ನ ನನ್ನ ಮನೆಯಲ್ಲಿ ದೇವರು ನಡೆದಾಡ್ತಾ ಇದ್ದಾನ, ದೇವರು ಬರ್ತಾ ಇದ್ದಾನ, ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನ. ಒಂದು ಸಾರಿ ಪ್ರಶ್ನೆ ಹಾಕೊಳ್ಳೋಣ. ಅಪೊಸ್ತಲರ ಕೃತ್ಯದ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ಒಬ್ಬ ಭಕ್ತನಿದ್ದಾನೆ, ಶತಾಧಿಪತಿ. ಯಾ ಶತಾಧಿಪತಿ ಆತನು? ಕೊರ್ನೇಲ, ನಿಕೋದೇಮ. ಕೊರ್ನೇಲ 10ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೊರ್ನೇಲನ್. ಆಮೆನ್, ಹಲ್ಲೆಲೂಯಾ. ಕೊರ್ನೇಲನ ಮನೆಯಲ್ಲಿ ಪ್ರತಿದಿನವೂ ಕೂಡ ಏನಿತ್ತು? ವಾಕ್ಯವಿತ್ತು. ಪ್ರಿಯ ದೇವರ ಮಕ್ಕಳೇ, ಆಮೆನ್, ಹಲ್ಲೆಲೂಯಾ. ಅಲ್ಲ, ಕೊರ್ನೇಲನ ಮನೆಯಲ್ಲಿ ವಾಕ್ಯವಿತ್ತು. ಪ್ರತಿದಿನ ಪ್ರಾರ್ಥನೆ ಇತ್ತು ಅವರ ಮನೆಯಲ್ಲಿ. ಇವತ್ತು ನನ್ನ ಮನೆಯಲ್ಲಿ ಪ್ರಾರ್ಥನೆ ಇದೆಯಾ, ನನ್ನ ಮನೆಯಲ್ಲಿ ವಾಕ್ಯವಿದೆಯಾ ಅನ್ನುವಂಥದ್ದನ್ನ ನಾನು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಆಮೇಲೆ ದೇವರ ಮಕ್ಕಳು ನಾವೆಲ್ಲರೂ ಕೂಡ ಅತಿ ನಂಬಿಕೆ ಉಳ್ಳವರಾಗಿರ್ತೇವೆ. ಬಹಳ ಅತಿ ಭಕ್ತಿವಂತರಾಗಿ ನಾವು ಜೀವನವನ್ನ ಮಾಡ್ತಾ ಇರ್ತೇವೆ. ಆತನಿಲ್ಲದ ಹಾಗೆ, ಪ್ರಾರ್ಥನೆ ಇಲ್ಲದ ಹಾಗೆ ನೋಡ್ಲಿಕ್ಕೆ ನಾವು ಅತಿ ಭಕ್ತರ ತರ ಕಾಣುತ್ತೇವೆ. ಅತಿ ವಿಶ್ವಾಸವುಳ್ಳವರ ತರ ನಾವು ನಟನೆ ಮಾಡಬಹುದು. ಯಾವುದೇ ವಿಶ್ವಾಸ ಇರಲ್ಲ, ಯಾವ ಭಕ್ತಿ ಇರಲ್ಲ, ಭಕ್ತಿಗೆ ಸಂಬಂಧಪಟ್ಟ ಕಾರ್ಯಗಳು ನಮ್ಮ ಮನೆಗಳಲ್ಲಿ ಇರಲ್ಲ. ಪ್ರಿಯ ದೇವರ ಮಕ್ಕಳ, ಒಂದು ಸಲ ಆ ರೀತಿಯಾಗಿ ಅತಿ ಭಕ್ತಿವಂತರ ತರ ಹಾಗೆ ಇಲ್ಲದೆ ಕಾರ್ಯಗಳನ್ನು ಮಾಡುವಂತ ಒಂದು ಮನೆಯಾಗಿರಲಿ, ಪ್ರಾರ್ಥನೆ ಮಾಡುವಂತ ಮನೆಯಾಗಿದ್ರೆ ದೇವರು ಆಶೀರ್ವದಿಸ್ತಾನೆ. ಕೊರ್ನೇಲನ ಮಾಡುವಂತ ಎಲ್ಲಾ ಪ್ರಾರ್ಥನೆಗಳು ಏನಾಗಿದವಂತೆ? ದೇವರ ಮುಂದೆ ಹೋದವು ಎಂಬುದಾಗಿ ಅದೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ದೇವರ ಮಕ್ಕಳು, ನಿಜವಾಗಲು ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು. ನಾವು ಅಭಿವೃದ್ಧಿ ಆಗಬೇಕಂದ್ರೆ ಬರೀ ಕೆಲಸ, ಹಣ ಸಂಪಾದನೆ ಮಾಡಿದ್ರೆ ಅದು ತೃಪ್ತಿ ಕೊಡಲ್ಲ. ದೇವರ ಸವಾಸ ಬೇಕು, ದೇವರೊಟ್ಟಿಗೆ ನಾವಿರಬೇಕು. ದೇವರು ಇಮ್ಮಾನುವೇಲನಾಗಿದ್ದಾನೆ. ಹಲ್ಲೆಲೂಯಾ. ದೇವರೇನಾಗಿದ್ದಾನೆ? ಇಮ್ಮಾನುವೇಲನ ಜೊತೆಯಲ್ಲಿರುವ ದೇವರು. ಆತನ ಅನ್ಯೋನ್ಯತೆಯನ್ನ ನಾವು ಹೊಂದಿಕೊಂಡು ಮುಂದೆ ಸಾಗುವಂತವರಾಗಿರೋಣ. ದೇವರ ಮಕ್ಕಳು, ನಮ್ಮೆಲ್ಲರಿಗೂ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರ ಮಕ್ಕಳ ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ಆ ಒಂದು ವಾಕ್ಯ ಭಾಗವನ್ನ ತೆರೆಯುವುದು ಯಾರಾದರೂ ಓದಿ ಸಹಕರಿಸಬೇಕಂತ ಮನವಿ ಮಾಡ್ತೇವೆ. ರೋಮ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳು ನಾವು ನೋಡುತ್ತಾ ಇದ್ದೇವೆ. ವಾಕ್ಯದಲ್ಲಿ ನಾವು ನೋಡುವಾಗ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ಇವತ್ತು ನಂಬುತ್ತಾ ಇದ್ದೀರಾ? ನಾವೆಲ್ಲರೂ ದೇವರ ಸಂಕಲ್ಪ,
ನಾವು ಕರೆಯಲ್ಪಟ್ಟಿದ್ದೇವೆ. ದೇವರ ಉದ್ದೇಶ ರಕ್ಷಣೆ ಹೊಂದಿದ್ದೇವೆ. ಆತ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ದೇವರು ನಮ್ಮನ್ನು ಕರೆದಿದ್ದಾನೆ. ಇದು ದೇವರ ಸಂಕಲ್ಪ, ದೇವರ ಯೋಚನೆ ಅನ್ನುವಂಥದ್ದು ಎಷ್ಟು ಜನ ನಂಬುತ್ತಾ ಇದೆ? ನಿನ್ನ ಮನೆ ರಕ್ಷಣೆ ಹೊಂದಿದೆ ಅಂದ್ರೆ ಅದು ದೇವರ ಸಂಕಲ್ಪ. ನೀನು ಕರೆಯಲ್ಪಟ್ಟಿದ್ದೆ ಅಂದ್ರೆ ಅದು ದೇವರ ಸಂಕಲ್ಪ ಅನ್ನುವಂಥದ್ದು ಎಷ್ಟು ಜನ ನಂಬುತ್ತಾ ಇದ್ದಾರೆ? ಕೈ ಎತ್ತಿರಿ ನೋಡೋಣ. ಕೈ ಎತ್ತಿರಿ. ವಾಕ್ಯ ಕೇಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ದೇವರ ಮಕ್ಕಳು, ನಮ್ಮನ್ನು ದೇವರು ಕರೆದಿದ್ದಾನೆ. ಕರೆಯಲ್ಪಟ್ಟಿದ್ದೇವೆ. ಇದು ದೇವರ ಸಂಕಲ್ಪ. ನಾನು ರಕ್ಷಣೆ ಹೊಂದಿದ್ದು ದೇವರ ಸಂಕಲ್ಪ. ದೇವರು ನನ್ನನ್ನು ಕರೆದಿದ್ದಾನೆ ಅನ್ನುವಂಥದ್ದು ಎಷ್ಟು ಜನ ನಂಬುತ್ತಾ ಇದ್ದೀರಿ? ಕೈ ಎತ್ತಿರ. ಅಂದ್ರೆ ಮಖಗಳನ್ನು ನೋಡ್ತಾ ಇದ್ದೀರಿ. ದಯಮಾಡಿ ಎಲ್ಲರನ್ನು ಕೂಡ ದೇವರು ಕರೆದಿದ್ದಾನೆ. ದೇವರು ಏರ್ಪಾಟು ಮಾಡಿಕೊಂಡಿದೆ. ಇದು ದೇವರ ಸಂಕಲ್ಪನೆ. ಆದರೆ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರ ಸಂಕಲ್ಪದ ಮೇರೆಗೆ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತಿದೆ. ದೇವರ ಮಕ್ಕಳೇ ನಾವು ನೋಡುತ್ತಾ ಇದ್ದೇವೆ, ದೇವರು ನಮ್ಮನ್ನು ಕರೆದಿದ್ದಾನೆ ಅಲ್ಲ. ಕರೆದ ಆತನು ನಮ್ಮನ್ನು ಕೈ ಬಿಡಲ್ಲ. ಆಮೇಲೆ ಆತನು ಕರೆದ ಮೇಲೆ ನಮಗೆ ಊಟ ಕೊಡ್ತಾನೆ. ಆಮೇಲೆ ಆತ ನಮಗೆ ಕರೆದ ಮೇಲೆ ನಮಗೆ ಸಹಾಯವನ್ನು ಮಾಡ್ತಾನೆ. ಆತನು ನಮ್ಮನ್ನು ಕರೆದ ಮೇಲೆ ನಾವು ಏನನ್ನ ಕೇಳಿಕೊಂಡಾಗ ಆತನು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ನಮ್ಮನ್ನು ಕರೆದಿದ್ದಾನೆ. ಆತನ ಬಳಿಗೆ ಬಂದಾಗ ನಮ್ಮ ಸ್ಥಿತಿಗಳನ್ನ ಆತನು ಕೂಡ ಬಲ್ಲವನಾಗಿದ್ದಾನೆ. ಯಾವ ಸಮಯದಲ್ಲಿ ಏನಾಗಿದ್ದೇವೆ, ಏನು ಕೊರತೆ ಇದೆ, ಯಾವ ಬಾಧೆ ಇದೆ ಅನ್ನುವಂಥದ್ದನ್ನು ಕೂಡ ಕರ್ತನು ತಿಳಿದುಕೊಂಡವನಾಗಿದ್ದಾನೆ. ದೇವರ ಮಕ್ಕಳೇ, ಆತನು ನಮ್ಮನ್ನು ಕರೆದಿದ್ದಾನೆ. ಕರೆದ ಮೇಲೆ ಆತನು ನಮಗೆ ಸುಮ್ಮನೆ ಆಗಿ ಕರೆದಲ್ಲ. ನಮ್ಮ ಅಗತ್ಯಗಳನ್ನ, ನಮ್ಮ ಕಷ್ಟಗಳನ್ನ, ಬಾಧೆಗಳನ್ನ, ತೊಂದರೆಗಳನ್ನ ಎಲ್ಲವನ್ನು ಕೂಡ ಏನು ಮಾಡಿದ್ದಾನೆ? ನೀಗಿಸಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಮಕ್ಕಳಿಗೆ ನಾವು ನೋಡ್ತಾ ಇದ್ದೇವೆ, ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟಿದ್ದು ನಿಜ. ಆದರೆ ಅಲ್ಲಿ ವಾಕ್ಯದಲ್ಲಿ, ಕೆಳಗಿನ ವಾಕ್ಯದಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಕೂಡ ಅನುಕೂಲವಾಗುತ್ತದೆ. ಹಲ್ಲೆಲೂಯ. ದೇವರನ್ನ ಪ್ರೀತಿ ಮಾಡಬೇಕು. ದೇವರು ನಿನ್ನನ್ನು ಕರೆದಿದ್ದಾನೆ. ದೇವರು ನಿನ್ನನ್ನು ಕರೆದ ಮೇಲೆ ಒಂದು ವೇಳೆ ನಾವು ಪ್ರೀತಿಯಿಂದ, ಇವಾಗ ನಮ್ಮನ್ನು ಯಾರಾದರೂ ಇಲ್ಲಿ ಅಣ್ಣ ಬಂದಿದ್ದಾರೆ ದೊಡ್ಡರಾಜ್ ಕ್ಯಾಂಪ್ ಇಂದ, ಅವರನ್ನ ಮದುವೆ ಕುಟುಂಬದವರು ಕರೆದಿದ್ದಾರೆ. ಮದುವೆ ಕುಟುಂಬದವರು ಕರೆದರೆ ಅವರು ಇಲ್ಲಿಗೆ ಪ್ರೀತಿಯಿಂದ ಬರೆದಿದ್ದಾರೆ. ಪ್ರೀತಿಯಿಂದ ಮದುವೆಗೆ ಬಂದಿದ್ದಾರೆ. ಹಲ್ಲೆಲೂಯ. ದೇವರು ಮಕ್ಕಳು ಅವ್ರ ಮೇಲೆ ಪ್ರೀತಿ ಇಲ್ಲದೆ ಹೋಗಿದ್ರೆ ಆತನ ಒಂದು ವೇಳೆ ಈ ಮದುವೆಗೆ ಬರ್ತಾ ಇರಲಿಲ್ಲೇನೋ, ಅಥವಾ ಈ ದಿನ ಬರ್ತಾ ಇರಲಿಲ್ಲೇನೋ. ಆತನಿಗೆ ಏನೋ ಒಂದು ನನ್ನ ಸಂಬಂಧಿಕರು, ನನ್ನ ತಂಗಿ, ನನ್ನವರು ಕರೆದಿದ್ದಾರೆ, ನಮ್ಮ ತಮ್ಮನ ಮಕ್ಕಳು ಎಂಬುದಾಗಿ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಒಂದು ಪ್ರೀತಿ ಇದೆ, ಅದಕ್ಕಾಗಿ ನೀವು ಬಂದಿದ್ದಾರೆ. ದೇವರು ಮಕ್ಕಳು, ದೇವರು ನಿನ್ನನ್ನು ನನ್ನನ್ನು ಕೂಡ ಕರೆದಿದ್ದಾನೆ. ಆದರೆ ದೇವರ ಮೇಲೆ ನಿನಗೂ ನನಗೆ ಪ್ರೀತಿ ಇರಬೇಕಾಗಿದೆ. ಹಲ್ಲೆಲೂಯ. ದೇವರು ಮಕ್ಕಳಾಗಿ ಅನೇಕ ಸಲ ನಾವೇನ್ ಮಾಡ್ತೀವಿ ಅಂದ್ರೆ, ದೇವರು ಕರೆದಿದ್ದಾನೆ, ದೇವರು ನಡೆಸ್ತಾನೆ, ದೇವರು ಕಾಪಾಡ್ತಾನೆ, ಎಲ್ಲ ನೋಡ್ಕೊಳ್ತಾನೆ, ಎಲ್ಲ ಮಾಡ್ತಾನೆ ಅನ್ನುವ ಭಾವನೆಯಿಂದಲೇ ಬದುಕ್ತೇವೆ. ಅದೇ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. ಆದ್ರೆ ನಮ್ಮಲ್ಲಿ ಯಾವುದೇ ಪ್ರೀತಿ ಇರಲ್ಲ. ಆತನೊಟ್ಟಿಗೆ ನಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಪ್ರೀತಿ ಮಾಡುವಂತ ಅನುಭವ, ಎದ್ದು ಪ್ರಾರ್ಥನೆ ಮಾಡುವ ಅನುಭವವಿಲ್ಲ, ವಾಕ್ಯ ಓದುವಂತ ಅನುಭವವಿಲ್ಲ, ಭಾನುವಾರ ಬರುವಂತ ಅನುಭವವಿಲ್ಲ, ದೇವರಿಗಾಗಿ ಮಾಡುವಂತ ಯಾವ ಕಾರ್ಯಗಳು ಕೂಡ ಇವಿಲ್ಲ. ದೇವರ ಮಕ್ಕಳೇ, ಹಾಗೆ ನಾವಿದ್ದರೆ ದೇವರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ಅರ್ಥನ. ಅದಕ್ಕಾಗಿ ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ, ನೀವು ನನ್ನ ಆಜ್ಞೆಗಳನ್ನು ಕೇಳಿ ಮತ್ತೆ ನಡ್ಕೊಂಡುವುದಾದರೆ ನನ್ನನ್ನು ಪ್ರೀತಿಸುವವರಾಗಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಯಾರು ನನ್ನ ಆಜ್ಞೆಗಳನ್ನು ಕೇಳಿ ಅದನ್ನು ಅನುಸರಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸುತ್ತಾರೆ ಎಂಬುದಾಗಿ ಹೇಳ್ತದೆ. ದೇವರ ಮಕ್ಕಳು, ದೇವರನ್ನ ನೀನು ಹೇಗೆ ಪ್ರೀತಿ ಮಾಡ್ತಾ ಇದ್ದೀ, ಹೇಗೆ ನೀನು ದೇವರನ್ನ ಪ್ರೀತಿಸ್ತಾ ಇದೀಯಾ? ದೇವರ ಸಮಯ ಬಂದಾಗ ಆತನಿಗೆ ಸಮಯಕ್ಕೆ ಮುಂಚೆ ಬಂದು ಆತನನ್ನು ಪ್ರೀತಿಸುವಂತ ದೇವರ ಮಗಳು, ದೇವರ ಮಗಳಾಗಿ ನಾವಿದೀವ. ದೇವರ ಮಕ್ಕಳು, ದೇವರ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದನ್ನ ನಮ್ಮ ನಡವಳಿಕೆ, ನಮ್ಮ ಜೀವನ ವಿಧಾನಗಳಿಂದ
ತೋರಿ ಬರುವಂತದ್ದಾಗಿದೆ. ಹಾಗೆ ತೋರ್ತಾ ಇದೆಯಾ ನಮ್ಮ ಜೀವಿತ? ಹಾಗೆ ದೇವರನ್ನ ನಾವು ಸೇವಿಸ್ತಾ ಇದೀವ? ನಾವು ದೇವರ ಮಕ್ಕಳಾಗಿ ಹೇಳುವುದನ್ನು ನಾವು ಅನುಸರಿಸ್ತಾ ಇದೀವ? ದೇವರಿಗಾಗಿ ಜೀವಿಸುತ್ತಾ ಇದೀವ? ದೇವರಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇದೀವ? ದೇವರಿಗೆ ಸಮಯವನ್ನು ಕೊಡ್ತಾ ಇದೀವ? ದೇವರೊಟ್ಟಿಗೆ ನಾವು ನಡೆದಾಡ್ತಾ ಇದೀವ? ದೇವರ ಮಕ್ಕಳು ಹೇಗೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವೆ? ದೇವರ ಮಕ್ಕಳು ನಾವು ನೋಡುತ್ತಾ ಇದ್ದೇವೆ. ನನ್ನ ಜೀವಿತದಲ್ಲಿ ನಿನಗೂ ನನಗೂ ಏನಾದರೂ ಅನುಕೂಲವಾಗಬೇಕಂದ್ರೆ, ಒಳ್ಳೇದಾಗಬೇಕಂದ್ರೆ, ಆಶೀರ್ವಾದ ಬರಬೇಕಂದ್ರೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಕೂಡ ಏನಾಗುತ್ತವಂದ್ರೆ ಅನುಕೂಲವಾಗುತ್ತದೆ ಎಂಬುದಾಗಿ ಗೊತ್ತಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳು ನಾವು ನೋಡುತ್ತಾ ಇದ್ದೇವೆ. ದೇವರನ್ನು ಪ್ರೀತಿಸುತ್ತಾ ಇದ್ರೆ ನಿನಗೆಲ್ಲವೂ ಅನುಕೂಲವಾಗುತ್ತದೆ. ದೇವರನ್ನು ಬಿಟ್ಟು ನೀನು ಲೋಕವನ್ನು ಪ್ರೀತಿ ಮಾಡಿದ್ರೆ, ಕೆಲಸವನ್ನ ಪ್ರೀತಿ ಮಾಡಿದ್ರೆ, ಹಣವನ್ನು ಪ್ರೀತಿ ಮಾಡಿದ್ರೆ, ವ್ಯಕ್ತಿಗಳನ್ನ ಪ್ರೀತಿ ಮಾಡಿದ್ರೆ ಒಂದು ವೇಳೆ ನಮಗೆ ಅನುಕೂಲ ಆಗದೇ ಇರಬಹುದೇನೋ. ಹಲ್ಲೆಲೂಯ. ಅಲ್ಲ, ಅನುಕೂಲವಾಗಲ್ಲ. ದೇವರನ್ನ ನೀನು ಪ್ರೀತಿಸುತ್ತಾ ಇದ್ರೆ ದೇವರು ನಿನಗೆ ಎಲ್ಲ ಅನುಕೂಲ ಪಡಿಸ್ತಾನೆ. ನಿನಗೆ ಕೆಲಸದಲ್ಲಿ ಅನುಕೂಲ ಮಾಡ್ತಾನೆ, ಆರ್ಥಿಕ ವಿಷಯದಲ್ಲಿ ಅನುಕೂಲ ಮಾಡ್ತಾನೆ, ಆರೋಗ್ಯದ ವಿಷಯದಲ್ಲಿ ಅನುಕೂಲ ಮಾಡ್ತಾನೆ, ಮಕ್ಕಳ ವಿಷಯದಲ್ಲಿ ಅನುಕೂಲ ಮಾಡ್ತಾನೆ, ಹೋಗು ಬರುವಂತ ವಿಷಯಗಳ ಅನುಕೂಲ ಮಾಡ್ತಾನೆ. ಪ್ರತಿಯೊಂದು ಕಾರ್ಯಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ನಿನ್ನ ಜೀವಿತದಲ್ಲಿ ನಿನಗೆ ಅನುಕೂಲವಾಗಿರಬೇಕಂದ್ರೆ ನಾವುಗಳು ಏನು ಮಾಡ್ಬೇಕಂದ್ರೆ ದೇವರನ್ನ ಪ್ರೀತಿಸುವಂತ ಒಂದು ಅನುಭವ ನಮ್ಮಲ್ಲಿರಬೇಕಾಗಿದೆ. ದೇವರು ಕರೆದಿದ್ದಾನೆ ಬಿಡು, ಬಂದಿದ್ದೀವಿ ಬಿಡು, ಈ ಭಾನುವಾರ ಅಲ್ಲಂದ್ರೆ ಬರೋ ಭಾನುವಾರ ಬರ್ತೇವೆ, ಈ ವಾರ ನಾಳೆ ಮಾಡಿಲ್ಲ ಅಂದ್ರೆ ನಾಡ್ದ ಮಾಡ್ತೀವಿ ಬಿಡು. ದೇವರ ಮಕ್ಕಳು ಅನೇಕ ಸಲ ಈ ತರದ ಮನಸ್ಸತ್ವ ಇಟ್ಟುಕೊಂಡಿದ್ರೆ ಅದು ದೇವರನ್ನ ಪ್ರೀತಿಸುವಂತ ಮನಸ್ಸಲ್ಲ. ಇವತ್ತು ನಾವು ಮಾಡಿಲ್ಲ ಪ್ರಾರ್ಥನೆ, ಆಮೇಲೆ ಆಗ್ಲಿ ನಾಳೆ ಆಗ್ಲಿ ನಾನು ಪ್ರಾರಂಭ ಮಾಡ್ತೇನೆ, ಆ ಪ್ರಾರ್ಥನೆ ಇಲ್ಲದೆ ನಾನು ಹೋಗ್ಲಿಕ್ಕೆ ಆಗಲ್ಲ, ಬಿಡೋದಿಲ್ಲ ಅನ್ನುವಂತ ಮನಸ್ಸು ನಮ್ಮಲ್ಲಿ ಬಂದಾಗ ಅದು ನಿಜವಾಗಲೂ ನಾವು ದೇವರನ್ನ ಪ್ರೀತಿ ಮಾಡುವಂತದಾಗಿರುತ್ತದೆ. ದೇವರ ಮಕ್ಕಳು ಅನೇಕ ಸಲ ನಿರ್ಲಕ್ಷ್ಯ ಸ್ವಭಾವ, ನಿರ್ಲಕ್ಷ್ಯತನ, ಆಲಸ್ಯತನವನ್ನ ನಾವು ದೇವರೊಟ್ಟಿಗೆ ನಾವು ನಡೀತಾಡ್ತಾ ಇದೀವೇನೋ. ದೇವರ ಮಕ್ಕಳ ಆಲಸ್ಯತನ, ನಿರ್ಲಕ್ಷ್ಯತನ ಅದು ನಮ್ಮನ್ನು ಶಾಪವಾಗಿ ನಮ್ಮ ಜೀವಿತಗಳಿಗೆ ಏನಾಗ್ಬೋದು, ಕಾರಣವಾಗಬಹುದೇನೋ. ಅದಕ್ಕಾಗಿ ಒಂದು ಮುಂಚಾನೆ ವೇಳೆಯಲ್ಲಿ ದೇವರ ಮಕ್ಕಳಾಗಿ ಲೋಕವನ್ನಾಗಲಿ ಲೋಕದಲ್ಲಿರುವಂತವುಗಳ ಮೇಲೆ ನೀವೇನು ಮಾಡಬೇಡ್ರಿ, ಪ್ರೀತಿ ಇಡಬೇಡ್ರಿ, ಮನಸ್ಸಿಡಬೇಡ್ರಿ. ಹಾಗಿದ್ರೆ ನನ್ನ ಪ್ರೀತಿ ಅವನ ಮೇಲೆ ಇರುವುದಿಲ್ಲ ಅಂತ ದೇವರ ವಾಕ್ಯದಲ್ಲಿ 1ನೇ ಯೋಹಾನ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15ನೇ ವಚನ 16ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೀನ್ ಲೋಕವನ್ನು ಪ್ರೀತಿ ಮಾಡಿದ್ರೆ, ದೇವರಿಗಿಂತ ಹೆಚ್ಚಿನ ಯಾವುದನ್ನು ಪ್ರೀತಿ ಮಾಡಿದ್ರೆ, ಅದು ಏನೇ ಆಗಿದ್ರು, ವ್ಯಕ್ತಿ ಆಗಿರ್ಲಿ, ವಸ್ತು ಆಗಿರಲಿ, ಬೇರೆ ಯಾವುದನ್ನು ಪ್ರೀತಿ ಮಾಡಿದ್ರೆ ದೇವರ ಪ್ರೀತಿಯನ್ನು ಕಳ್ಕೊಳ್ತೀವೇನೋ, ದೇವರಿಲ್ಲದಂಗೆ ನಾವು ಆಗ್ತೀವೇನೋ. ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಮತ್ತೆ ನಮ್ಮೆಲ್ಲರಿಗೂ ಅನುಕೂಲವಾಗಿ ದೇವರು ಮಾಡ್ತಾನೆ. ಯಾವಾಗಂದರೆ ದೇವರನ್ನ ನಾವೇನು ಮಾಡಬೇಕು, ಪ್ರೀತಿಸುವಂತವರಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾವ್ ಯಾವಾಗಲಾದ್ರೆ ದೇವರನ್ನ ಪ್ರೀತಿ ಮಾಡುತ್ತೇವೋ ಆಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಕೂಡ ಅನುಕೂಲವಾಗಿ ದೇವರು ಮಾಡುವನಾಗಿದ್ದಾನೆ. 30ನೇ ವಚನವನ್ನು ಓದಿಕೊಳ್ಳೋಣ. ಅದೇ 8ನೇ ಅಧ್ಯಾಯ ರೋಮ ಬರೆದ ಪತ್ರಿಕೆಯಲ್ಲಿ 30ನೇ ವಚನವನ್ನು ಮೊದಲು ನೇಮಿಸಿದನು ಮತ್ತು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮೆಗೆ ಪದವಿಗೆ ಸೇರಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು. ನೋಡಿ, ಮೊದಲೇ ನಮ್ಮನ್ನು ನೇಮಿಸಿದ್ದಾನೆ, ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ತಾಯಿ ಗರ್ಭದಲ್ಲಿರುವಾಗಲೇ ದೇವರು ನಮ್ಮನ್ನು ನೋಡಿದವನಾಗಿದ್ದಾನೆ, ಮೊದಲೇ ನೇಮಿಸಿದ್ದಾನೆ, ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಯಾರನ್ನು ಕರೆದನು ಅವರನ್ನು ಏನಂತ ಮಾಡಿದನಂತ ದೇವರು ಕರೆದವರನ್ನು ಏನಂತ ಮಾಡಿದನಂತ ಹೇಳ್ತದೆ ವಾಕ್ಯ, ನೀತಿವಂತರನ್ನಾಗಿ ಮಾಡಿದನು. ನೀತಿವಂತರನ್ನಾಗಿ ಮಾಡಿದ ದೇವರು ಯಾರನ್ನು ನೀತಿವಂತರನ್ನಾಗಿ ಮಾಡಿದನು ಅವರನ್ನ ಯಾವ ಪದವಿಗೆ ಸೇರಿಸಿದನು? ಮಹಿಮೆಯ ಪದವಿಗೆ ಸೇರಿದನು. ಹಾಲೆಲೂಯ. ಹಿಂದೆ ಇದ್ದವ್ರ ವಾಕ್ಯ ಕೇಳ್ತಾ ಇದ್ದೀರಾ? ಎನಕಲುన్నారు ವಾಕ್ಯ ವಿಂటున్నారా? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ.
ದೇವರು ಮಕ್ಕಳೇ, ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಮೊದಲೇ ನೇಮಿಸಿದ. ಯಾರನ್ನು ನೇಮಿಸಿದನೋ ಅವರನ್ನು ಕರೆದಿದ್ದಾನೆ. ಯಾರನ್ನು ಕರೆದನೋ ಅವರನ್ನು ಹೇಗೆ ಮಾಡಿದನೋ, ಏನು ಮಾಡಿದ್ದಾನಂತೆ? ನೀತಿವಂತರನ್ನಾಗಿ ಮಾಡಿದ್ದಾನೆ. ನೀತಿವಂತರನ್ನು ಮಹಿಮೆಯ ಪದವಿಯ ಹೊಂದಿಕೊಳ್ಳುವಂತೆ ಮಾಡಿದನು. ದೇವರು ನಮ್ಮನ್ನು ಕರೆದಿರುವಂತದ್ದು ಎದಕ್ಕಂದ್ರೆ, ದೇವರು ಮಕ್ಕಳೇ, ನಾವು ಏನಾಗಿರ್ಬೇಕಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಕರೆಯನ್ನು ಹೊಂದಿಕೊಂಡು ಮಾತ್ರವೇ ಇಲ್ಲಿಗೆ ಬಂದಿಲ್ಲ. ನಾವು ಕರೆಯನ್ನು ಹೊಂದಿಕೊಂಡವರಾಗಿ ಬಂದ ಮೇಲೆ ಆತನು ನಮ್ಮನ್ನು ಬರ್ತಾ 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 ಏನು ಮಾಡ್ತಾ ಇದ್ದಾನೆ? ನೀತಿವಂತರಾಗಿ ಮಾಡಿದ. ಆಮೇಲೆ ನೀತಿವಂತರಾಗಿ ಮಾಡ್ತಾ 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 ಎಲ್ಲಿಗೆ ನಮ್ಮನ್ನು ಸೇರಿಸಿದ? ತನ್ನ ಮಹಿಮೆಯ ಪದವಿಗೆ ಸೇರಿಸಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳು ಒಂದು ದಿನ ಮದುವೆಯ ಆ ಒಂದು ಮಹಿಮೆಯ ಪದವಿಯನ್ನು ಹೊಂದಿಕೊಳ್ಳುತ್ತೇವೆ. ವಾಕ್ಯದಲ್ಲಿ ನೋಡುತ್ತೇವೆ, ದೇವರ ಮಕ್ಕಳು ನಮ್ಮನ್ನು ದೇವರು ಏನ್ ಮಾಡ್ತಾನೆ? ರೂಪಾಂತರ ಪಡಿಸುವ ದೇವರಾಗಿದ್ದಾನೆ. ಆದಾಮನು ಮಹಿಮೆಯ ವಸ್ತ್ರವನ್ನು ಕಳಕೊಂಡ, ಪಾಪ ಮಾಡಿ ಆದಾಮವರು ಮಹಿಮೆಯ ವಸ್ತ್ರಗಳನ್ನು ಕಳೆದುಕೊಂಡ. ದೇವರು ಮತ್ತೆ ತಿರುಗಿ ಮಹಿಮೆಯ ವಸ್ತ್ರಗಳನ್ನು ಕೊಡುವನಾಗಿದ್ದಾನೆ. ಮಹಿಮೆಯ ಪದವಿಗೆ ನಮ್ಮನ್ನು ಸೇರಿಸುವನಾಗಿದ್ದಾನೆ. ಯಾವಾಗ ಗೊತ್ತಾ? ನಾವು ಕರೆಯಲ್ಪಟ್ಟವರಾಗಿ ಬರ್ತಾ ಬರ್ತಾ ಆತನ ಸನ್ನಿಧಿಗೆ ಬರ್ತಾ ಬರ್ತಾ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ನೀತಿವಂತರ? ಇಲ್ಲ. ನೀತಿವಂತರ ನಾವೆಲ್ಲರೂ? ನೀತಿವಂತರ? ಇಲ್ಲ. ನೀತಿವಂತರ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪುರುಷರು ನೀತಿವಂತರೇನಾ? ನಾವು ನಂಬುತ್ತಾ ಇದ್ದೀರಾ ನಾವು ನೀತಿವಂತರ ಅಂತ? ನೀತಿವಂತರು ಅಂದ್ರೆ ಹೆಂಗಿರ್ತಾರೆ? ನೀತಿವಂತರಂದ್ರೆ ಹೆಂಗಿರ್ತಾರೆ? ನೀತಿವಂತರು ಯಾವಾಗಲೂ ಕೂಡ ಅಧೈರ್ಯವಾಗಿರಲ್ಲ. ಜ್ಞಾನೋಕ್ತಿಗಾರನು ಹೇಳ್ತಾನೆ, ನೀತಿವಂತರು ಧೈರ್ಯವಾಗಿ ಸಿಂಹದಂತೆ ಧೈರ್ಯವುಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ನಾವ್ ಯಾವಾಗಲೂ ಕೂಡ ನೀತಿ ತನಗೆ ನಾವು ಬಂದಿದ್ದೀವಂದ್ರೆ ಧೈರ್ಯವಾಗಿರ್ತೇವೆ. ಮತ್ತೆ ನೀತಿವಂತರು ಯಾವಾಗಲೂ ಕುಗ್ಗಿದವರಾಗಿರಲ್ಲ, ಬಿಡಲ್ಪಟ್ಟವರಾಗಿರಲ್ಲ, ಪ್ರಾರ್ಥನೆ ಮಾಡುವಂತವರಾಗಿರ್ತಾರೆ. ದೇವರ ಮಕ್ಕಳು ನೀತಿವಂತರನ್ನ ದೇವರು ಕಾಪಾಡುತ್ತಾನೆ. ದೇವರವರ ಪ್ರಾರ್ಥನೆಯನ್ನು ಕೇಳ್ತಾನೆ. ಇನ್ನೊಂದು, ನೀತಿವಂತರು ಯಾವಾಗಲೂ ಹೆಂಗ್ ಬದುಕ್ತಾರಂದ್ರೆ, ಹೆಂಗ್ ಬದುಕ್ತಾರೆ? ನೀತಿವಂತರು ಹೆಂಗ್ ಬದುಕ್ತಾರೆ? ನೀತಿವಂತರು ಯಾವಾಗಲೂ ಅವ್ರ ಮೇಲೆ, ಇವ್ರ ಮೇಲೆ, ಅದ್ರ ಮೇಲೆ, ಇದರ ಮೇಲೆ, ಹಣದ ಮೇಲೆ ಬದುಕಲ್ಲ. ಯಾವುದ್ರ ಮೇಲೆ? ದೇವರ ಹೇಳ್ಬೇಕು, ದೇವರನ್ನ ಆಧಾರ ಮಾಡಿಕೊಂಡು. ಅಲ್ಲ, ನೀತಿವಂತರು ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಜೀವನ ಮಾಡ್ತಾರೆ. ಹಲ್ಲೆಲೂಯಾ. ಹಬ್ಬಕ್ಕೂ ಗ್ರಂಥದಲ್ಲಿ ಬರೆಯಲ್ಪಟ್ಟದೆ, ನೀತಿವಂತರು ಏನಾಗಿರ್ತಾರೆ? ದೇವರ ಮೇಲೆ ನಂಬಿಕೆಯಿಂದಲೇ ಬದುಕ್ತಾರೆ. ದೇವರ ಮೇಲೇನೆ ನಂಬಿಕೆ ಇಟ್ಟುಕೊಂಡೇ ಬದುಕ್ತಾರೆ. ಇವತ್ತು ನಾವು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡೇ ಬದುಕೋಣ. ಆಮೇಲೆ ಹಲ್ಲೆಲೂಯಾ. ದೇವರು ನಿನ್ನನ್ನು ನೇಮಿಸಿ ಕರೆದನು. ಆತನು ಕರೆದವರನ್ನ ಏನ್ ಮಾಡಿದನು? ನೀತಿವಂತರನ್ನಾಗಿ ಮಾಡಿದ. ನೀತಿವಂತರನ್ನಾಗಿ ಮಾಡಿ ಅಷ್ಟಕ್ಕೆ ಮಾಡಲಿಲ್ಲ, ದೇವರು ಮಹಿಮೆಯ ಪದವಿಗೆ ನಮ್ಮನ್ನು ಸೇರಿಸಿದವನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳ ಒಂದು ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಕರೆದಿದ್ದಾನೆ. ಯಾಕೆ ಗೊತ್ತಾ? ನಾವೆಲ್ಲರೂ ಕೂಡ ಏನ್ ಮಾಡಬೇಕು? ಮಹಿಮೆಯ ಪದವಿಯನ್ನು ಹೊಂದಿಕೊಳ್ಳುತ್ತೇವೆ. ದೇವರು ಮಹಿಮೆಯ ಪದವಿಯನ್ನ ಯಾರಿಗೆ ಕೊಡ್ತಾನೆ? ಓದಿದವರಿಗೆ, ಹಣವಂತರಿಗೆ ಅಲ್ಲ. ಯಾರು ಆತನಿಂದ ಕರೆಯಲ್ಪಟ್ಟಿರ್ತಾರೋ, ಆತನನ್ನು ಯಾರು ಪ್ರೀತಿ ಮಾಡಿರ್ತಾರೋ ಅಂತವರಿಗೆ ಏನಾಗಿರ್ತದೆ? ಆ ಒಂದು ಮಹಿಮೆಯ ಪದವಿಯನ್ನು ಕೊಡುವನಾಗಿದ್ದಾನೆ. ದೇವರ ಮಕ್ಕಳು ಯಾರು ನಂಬಿಕೆ ಉಳ್ಳವರಾಗಿ ಕಡೆವರೆಗಿರ್ತಾರೋ ಅವರಿಗೆ ದೇವರು ಆತನು ಜಯಮಾಲಿಗಳನ್ನು ಕೊಡುವನಾಗಿದ್ದಾನೆ, ಕಿರೀಟಗಳನ್ನು ಕೊಡುವ ದೇವರಾಗಿದ್ದಾನೆ. ದೇವರ ಮಕ್ಕಳು ದೇವರಿಗಾಗಿ ಕಷ್ಟಪಡ್ತಾರೋ, ದೇವರಿಗಾಗಿ ನಿಂದೆಗಳನ್ನು ಅನುಭವಿಸುತ್ತಾರೋ, ದೇವರಿಗಾಗಿ ನಿಂತುಕೊಳ್ಳುತ್ತಾರೋ, ದೇವರ ಮಕ್ಕಳೇ, ಆ ಸಮಾಜದಲ್ಲಿ, ಲೋಕದಲ್ಲಿ, ಕುಟುಂಬಗಳ ಮಧ್ಯದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುತ್ತೇವೋ ಅಂತವರನ್ನ ದೇವರು ಸನ್ಮಾನ
ಮಾಡುವ ದಿನ ಇದೆ. ದೇವರು ಘನಪಡಿಸುವ ದಿನ ಇದೆ. ದೇವರು ಅಂತವರನ್ನು ಆಶೀರ್ವದಿಸುವ ದಿನ ಇದೆ. ಅಂತವರಿಗೆ ಹೆಚ್ಚಿನ ಬಹುಮಾನಗಳು ಇದೆ. ಸುಮ್ಮನೆ ಆಗಿ ಬಂದರು, ಸುಮ್ಮನೆ ಆಗಿ ಹೋದರು, ಯಾರಿಗೂ ಸುವಾರ್ತೆ ಇಲ್ಲ, ಏನಿಲ್ಲ, ನಮ್ಮ ಪಾಡಿಗೆ ನಾವು ಬದುಕಿದೆವು, ನಮ್ಮ ವಿಶ್ವಾಸ ನಾವು ಕಾಪಾಡಿಕೊಂಡಂತವರಿಗೆ ಒಂದು ವೇಳೆ ಜಾಸ್ತಿ ಬಹುಮಾನಗಳು ಸಿಗದೆ ಇರಬಹುದೇನೋ, ಆತನಿಗಾಗಿ ಕಷ್ಟಪಡುವವರಿಗೆ, ಆ ಬಾಧೆಗಳನ್ನು ಅನುಭವಿಸುವವರಿಗೆ, ನಿಂದೆಗಳನ್ನು ಅನುಭವಿಸುವವರಿಗೆ, ಆತನಿಗೋಸ್ಕರ ಪ್ರಾಣ ಕೊಡುವಂತವರಿಗೆ ಆ ಶ್ರೇಷ್ಠವಾದ ಬಹುಮಾನ, ಜಯಮಾಲಿಗಳನ್ನ ಕರ್ತನು ಕೊಡುವನಾಗಿದ್ದಾನೆ. ಬಚ್ಚಿಟ್ಟದಂತ ಆಶೀರ್ವಾದಗಳನ್ನು ಕೊಡುವ ದೇವರಾಗಿದ್ದಾನೆ. ದೇವರ ಮಕ್ಕಳಿಗೆ ಒಂದು ಮುಂಚಾನೆ ವೇಳೆಯಲ್ಲಿ ದೇವರ ಸಂಕಲ್ಪದ ಮೇರೆಗೆ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ದೇವರು ಮಕ್ಕಳಾಗಿ ನಾವು ನಂಬಬೇಕಾದ ಸತ್ಯ ಏನಂದ್ರೆ, ಇಲ್ಲಿ ಯಾರು ನಮ್ಮನ್ನು ಮನುಷ್ಯರು ಕರೆದಿಲ್ಲ. ಆಮೇಲೆ ದೇವರು ಕರೆದಿದ್ದಾನೆ. ದೇವರು ಏರ್ಪಾಟು. ದೇವರ ಮಕ್ಕಳಾಗಿ ನಾವೆಲ್ಲರೂ ಕೂಡ ದೇವರು ಯಾಕೆ ಕರೆದಿದ್ದಾನೆ ಅಂದ್ರೆ, ಆತನ ಅನ್ಯೋನ್ಯತೆಯಲ್ಲಿರಬೇಕಂತ ಕರೆದಿದ್ದಾನೆ. ಆತನು ಕರೆದಿರುವಂತದ್ದು, ನಮ್ಮನ್ನು ಕರೆದಿದ್ದ ದೇವರು ನಮ್ಮನ್ನು ನೀತಿಗೆ ಸೇರಿಸಲಿಕ್ಕಾಗಿ, ನೀತಿವಂತರನ್ನಾಗಿ ಮಾಡ್ಲಿಕ್ಕಾಗಿ, ನೀತಿವಂತರನ್ನು ಮಹಾಪದವಿಗೆ ಸೇರಿಸಲಿಕ್ಕಾಗಿ ಕರೆದಿದ್ದಾನೆ. ಆ ರೀತಿಯಾಗಿ ನಾವುಗಳು ಏನಾಗಬೇಕು, ಸಭೆಯಲ್ಲಿ, ಆತನ ಮನೆಯಲ್ಲಿ ಬೆಳೆಯುವಂತವರಾಗಿ ಆಗುವಂತವರಾಗಿರಬೇಕು. ಕರೆಯಲ್ಪಟ್ಟಿದ್ದೇವಂತ ಹೇಳಿ ಆಯ್ತು, ನನಗೆ ಕರೆಯಲ್ಪಟ್ಟಿದ್ದೇನೆ ಅಂತೇಳಿ ಎಲ್ಲೋ ಇದ್ರೆ ಆಗಲ್ಲ. ಕರೆಯಲ್ಪಟ್ಟಿದ್ದವರಂತೇಳಿ ಭಾನುವಾರ ಸಭೆಗೆ ಬರದಿದ್ರೆ ಆಶೀರ್ವಾದವಲ್ಲ. ಕರೆಯಲ್ಪಟ್ಟಂತವರಾಗಿ ಕರೆಯಲ್ಪಟ್ಟಿದ್ದನ ಅಂದುಕೊಂಡು ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಅಂದ್ರೆ ಪ್ರಯೋಜನ ಇಲ್ಲ. ಕರೆಯಲ್ಪಟ್ಟಂತ ವ್ಯಕ್ತಿ ಎಂಬುದಾಗಿ ನಿನಗೆ ನಂಬಿಕೆ ಇದ್ರೆ ಆ ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಸಭೆ ಇಲ್ಲ, ದೇವರ ಸವಾಸ ಇಲ್ಲ, ದೇವರ ಮಕ್ಕಳ ಸವಾಸ ಇಲ್ಲ ಅಂದ್ರೆ ಅದು ವ್ಯರ್ಥವಾದ ಜೀವಿತನೇ. ದೇವರ ಮಕ್ಕಳು ಒಂದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ನಿನ್ನನ್ನು ಕರೆದಿರುವಂಥದ್ದು ಆತನೊಟ್ಟಿಗೆ ಇರಬೇಕಂತ, ಆತನ ಸನ್ನಿಧಿಯಲ್ಲಿ ಇರಬೇಕಂತ, ಆತನೊಟ್ಟಿಗೆ ನೀನು ಜೀವನವನ್ನು ಮಾಡುತ್ತಾ ನೀತಿವಂತರಾಗಿ ಇರಬೇಕು. ನೀತಿವಂತರಾಗಿ ರೂಪಿಸಲ್ಪಡಬೇಕು. ನೀತಿವಂತರನ್ನು ದೇವರು ಮಹಿಮೆಯ ಪದವಿಗೆ ಇನ್ನ ಉನ್ನತವಾದ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲಿ ನಾವೆಲ್ಲರೂ ಕೂಡ ಏನಾಗ್ಬೇಕಂದ್ರೆ ಹಂತವಾಗಿ ಬೆಳೆಯುವಂತವರಾಗಿ ಮೇಲೆ ಹೋಗುವಂತವರಾಗಿರಬೇಕಾಗಿದೆ. ಪ್ರತಿಯೊಬ್ಬರ ಮಕ್ಕಳು ನಾವು ಕಳೆದ ವರ್ಷಗಳ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ ಸಣ್ಣ ಯೌವನ ಕಾಲದಲ್ಲಿ ಇದ್ದೀವೇನೋ, ಚಿಕ್ಕ ವಯಸ್ಸಿನಲ್ಲಿ ಇದ್ದೀವ, ಯೌವನ ಪ್ರಾಯದಲ್ಲಿ ಬಂದಿದ್ದೇವೆ. ಯೌವನ ಪ್ರಾಯದಲ್ಲಿ ಬಂದವರು ಏನಾಗ್ತಾ ಇದ್ದೇವೆ, ವಯಸ್ಸು ಹೋಗ್ತಾ ಇರುವಾಗ ವೃದ್ಧಾಪದಲ್ಲಿ ಹೋಗ್ತೇವೆ. ಅದೇ ರೀತಿಯಲ್ಲಿ ಆತ್ಮೀಯ ಜೀವಿತದಲ್ಲಿ ದೇವರ ಮಕ್ಕಳಾಗಿ ನಾವು ಕೂಡ ಬಾಲ್ಯ ದಶೆಯಲ್ಲಿ ಹಸು ಕೂಸಿನ ಮಕ್ಕಳ ಹಾಗೆ ನಾವು ಮೊದಲನೇದಾಗಿರ್ಬೋದು. ಆಮೇಲೆ ನಾವು ಗಟ್ಟಿ ಆಹಾರ ತಿನ್ನುವಂತವರಾಗಿದ್ವಿ, ಆ ವಿಶ್ವಾಸದಲ್ಲಿ ದೃಢಪಟ್ಟಿದ್ವಿ, ಪ್ರಾರ್ಥನೆಯಲ್ಲಿ ಬಲಗೊಂಡಿದ್ದೇವೆ, ಸಭೆ ಸವಾಸದಲ್ಲಿ ಬಲಗೊಂಡಿದ್ದೇವೆ. ಆ ರೀತಿಯಾಗಿ ಹಂತವಾಗಿ ವಾಕ್ಯದಲ್ಲಿ ಬೆಳೆಯುತ್ತಾ ನೀತಿಗೆ ಸೇರಲ್ಪಟ್ಟು ನೀತಿಯಿಂದ ಮಹಿಮೆ ಪದವಿಗೆ ಸೇರುವಂತವರಾಗಿ ಈ ಒಂದು ದಿನ ಸಭೆಯಲ್ಲಿ ಆಗುವಂತವರಾಗಿರಬೇಕು. ಭಾನುವಾರ ಬಂದಿವೆ, ಮತ್ತೆ ಭಾನುವಾರ ಬರ್ತೇವೆ ಅಲ್ಲ, ಆ ರೀತಿಯಾಗಿದ್ರೆ ನಾವು ಮಹಾಪದವಿಗೆ ಸೇರುವುದಿಲ್ಲ ಏನೋ. ಪ್ರತಿಯೊಬ್ಬರು ಮಕ್ಕಳೇ ಪ್ರಾರ್ಥನೆಗಳಿಗೆ ನಾವು ಪಾಲ್ಗೊಳ್ಳೋಣ, ಕುಟುಂಬ ಪ್ರಾರ್ಥನೆಗಳಿಗೆ ಪಾಲ್ಗೊಳ್ಳೋಣ, ಸ್ತ್ರೀಯರ ಪ್ರಾರ್ಥನೆಗಳಿಗೆ ಪಾಲ್ಗೊಳ್ಳೋಣ. ಪ್ರತಿಯೊಬ್ಬರು ಮಕ್ಕಳು ದಯಮಾಡಿ ದೇವರ ಸಾನ್ನಿಧ್ಯದಲ್ಲಿ ದೇವರೊಟ್ಟಿಗೆ ನಾವು ಇರುವುದಾದ್ರೆ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. ಅಂತ ಕೃಪೆ ಭಾಗ್ಯವು ಕರ್ತನು ಬಂದಂತ ನಮ್ಮೆಲ್ಲರಿಗೂ ಸಹಾಯ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದಯಮಾಡಿ ತಲೆಗಳನ್ನು ಭಾಗಿಸಿ ಎಲ್ಲರೂ ನಾವು ಕರ್ತನಿಗೆ ಒಪ್ಪಿಸಿಕೊಂಡವರಾಗಿ ಪ್ರಾರ್ಥನೆ ಮಾಡೋಣ. ದಯಮಾಡಿ ಎಲ್ಲರೂ ಕೂಡ ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರ ಮಕ್ಕಳೇ ನಿನ್ನ ವೈಯಕ್ತಿಕ ಜೀವನದಲ್ಲಿ, ಕುಟುಂಬದ ಜೀವನದಲ್ಲಿ ಜಿಗುಪ್ಸೆಯಿಂದ, ಬಾಧೆಯಿಂದ ಅನೇಕ ಸಲ ನೊಂದು ಬೆಂದು ಯಾಕಪ್ಪ ಈ ಜೀವನ ಅನ್ನುವಂತ ಪ್ರಶ್ನೆ ಅನೇಕ ಸಲ ಬಂದಿರಬಹುದೇನೋ. ಯಾಕೆ ದೇವರ ಮಕ್ಕಳು ಅನೇಕ ಸಲ ನಾವು ಮರಣ ಹೊಂದಿದ್ರೆ ಸಾಕಪ್ಪ ದೇವರೇ, ನನಗೆ ಜೀವಿತ ಬೇಡ, ಸಾಯ್ಬೇಕಾದ ಆಲೋಚನೆಗಳನ್ನು ಕೂಡ ಮಾಡಿರಬಹುದೇನೋ. ಆದ್ರೆ ದೇವರ ಮಗನೇ, ದೇವರು ನಿನ್ನನ್ನು ಕರೆದಿದ್ದಾನೆ ಅನ್ನುವ ಸತ್ಯವನ್ನು ಮರೆಯಬೇಡ. ದೇವರು ನಿನ್ನನ್ನು ರಕ್ಷಿಸಿದ್ದಾನೆ, ಆತನ ಸನ್ನಿಧಿಗೆ ಕರೆ ತಂದಿದ್ದಾನೆ, ಆತನ ಮಗನಾಗಿರಬೇಕಂತ ಕರೆದಿದ್ದಾನೆ, ಆತನ ಮಗಳಾಗಿ ನಿನ್ನನ್ನು ಕರೆದಿದ್ದಾನೆ. ಈ ಒಂದು ದಿನ ಆತನ ಸನ್ನಿಧಿಯಲ್ಲಿ ಆತನ ನ್ಯೂನತೆಯಲ್ಲಿರಬೇಕೆಂಬುದಾಗಿ ಕರೆದಿದ್ದಾನೆ. ಆತನು ನಿನ್ನನ್ನು ನನ್ನನ್ನು ಆತನು ಮೊದಲೇ ನೇಮಿಸಿದ್ದಾನೆ.
ಆತನು ನೇಮಿಸಿದವರನ್ನ ನೀತಿವಂತರನ್ನಾಗಿ ಮಾಡಿದನು. ನೀತಿವಂತರನ್ನು ಮಹಿಮೆಯ ಪದವಿಯನ್ನು ಸೇರಿಸುವ ದೇವರು ನಮ್ಮನ್ನು ಅತ್ಯಂತವಾಗಿ ಆಶೀರ್ವದಿಸ್ತಾನೆ, ಅತ್ಯಂತವಾಗಿ ನಡೆಸ್ತಾನೆ. ದೇವರ ಮಕ್ಕಳೇ, ಕರೆದಿರುವ ಉದ್ದೇಶವನ್ನು ಮರಿಬೇಡ, ಕರೆದಿರುವ ದೇವರನ್ನು ಮರಿಬೇಡ, ಆತನ ಸಾನ್ನಿಧ್ಯ ಬಿಡಬೇಡ, ಆತನನ್ನು ನೀನು ಪ್ರೀತಿಸದೇ ಬೇಡ. ಈ ಲೋಕದಲ್ಲಿ ಎಲ್ಲದಕ್ಕಿಂತ ದೇವರನ್ನು ಪ್ರೀತಿ ಮಾಡುವಂತ ವ್ಯಕ್ತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಗ್ಲೋರಿ ಟು ಜೀಸಸ್. ಪ್ರಾರ್ಥಿಸೋಣ. ಎಲ್ಲರೂ ನಾವು ಕರ್ತನಿಗೆ ಒಪ್ಪಿಸಿಕೊಂಡು ಇಲ್ಲಿಂದ ಪ್ರಯಾಣ ಮಾಡೋಣ. ಇಲ್ಲಿಂದ ದೇವರ ಸಾನ್ನಿಧ್ಯದಲ್ಲಿ ಆತನಿಗೆ ಒಪ್ಪಿಸಿಕೊಂಡವರಾಗಿ ನಾವು ಮನೆಗಳಿಗೆ ಹೋಗೋಣ. ಆಶೀರ್ವಾದವನ್ನು ಹೊಂದಿಕೊಂಡೇ ಹೋಗೋಣ. ದೇವರ ಮಕ್ಕಳು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನೇ, ತಂದೆಯಾಗಿರುವ ದೇವರೇ, ಈ ಒಂದು ಮುಂಚಾನೆ ವೇಳೆಯಲ್ಲಿ ದೇವ ನಿನ್ನ ವಾಕ್ಯಗಳಿಂದ ನಮ್ಮನ್ನು ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ನಮ್ಮ ಜೀವನವು ನಮ್ಮ ಕರೆಯು ನಿನ್ನ ಸಂಕಲ್ಪವಾಗಿದೆ. ನೀನು ನೇಮಿಸಿದೀಯಪ್ಪ, ನಮ್ಮನ್ನು ಮೊದಲೇ ನೇಮಿಸಿಕೊಂಡಿದ್ದಿ. ಮೊದಲೇ ನೀನು ನೋಡಿದ ದೇವರು, ಕರೆದವರು ನೀನು, ಕರೆದಂತವರನ್ನ ನೀತಿಗೆ ಸೇರಿಸುವ ದೇವರು, ನೀತಿವಂತರನ್ನು ಮಹಿಮೆಯ ಪದವಿಗೆ ಸೇರಿಸುವ ದೇವರು, ಉನ್ನತ ಸ್ಥಿತಿಗೆ ನಡೆಸುವ ದೇವರು, ನಿತ್ಯ ರಾಜ್ಯದಲ್ಲಿ ಪಾದವನ್ನು ಹೊಂದಿಕೊಳ್ಳುವಂತೆ ಮಾಡುವ ದೇವರು, ಅಂತರ್ಗತವಾಗಿ ಅಭಿವೃದ್ಧಿ ಪಡಿಸುವ ದೇವರು. ಇಲ್ಲಿ ಬಂದಂತ ಎಲ್ಲರ ಜೀವಿತದಲ್ಲಿ ಕೂಡ ಕರೆಯಲ್ಪಟ್ಟಂತ ಕರೆಯನ್ನ ಯಾರು ವ್ಯರ್ಥ ಮಾಡಿಕೊಳ್ಳದಂತೆ ದೇವರೇ ನೀತಿವಂತರಾಗಿರಲಿ, ಪರಿಶುದ್ಧರಾಗಿರಲಿ, ನಿನ್ನ ಗುಣಾತಿಶಯಗಳನ್ನ ಪ್ರಚುರಪಡಿಸುವಂತವರಾಗಿರಲಿ, ಪ್ರಾರ್ಥನೆ ಮಾಡುವಂತವರಾಗಿರಲಿ, ನಿನ್ನ ಆಲಯಕ್ಕೆ ಬರುವಂತವರಾಗಿರಲಿ, ನಿನಗಾಗಿ ಜೀವಿಸುವಂತವರಾಗಿರಲಿ. ಕರ್ತನ ಪಾದಗಳಲ್ಲಿಯೂ ಕಷ್ಟಗಳಲ್ಲಿಯೂ ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನಿನಗಾಗಿ ನೀತಿವಂತರಾಗಿ ಧೈರ್ಯವುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ, ಆಶೀರ್ವಾದ ಮಾಡಿ, ನೀನು ಕಾಪಾಡು. ನೀನೊಬ್ಬನೇ ಮಹಿಮದ ಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಎಲ್ಲ ಮಹಿಮೆ ಘನತೆ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ಅತಿ ಬೇಗನೆ ಬರುವಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ತಂದೆ. ಆಮೆನ್.